ಬಿಜೆಪಿಯಲ್ಲಿ ಸಾರಥ್ಯದ ಸಮರ ಬಹಳ ಜೋರಾಗಿ ನಡೆದು ಇದೀಗ ಹೈಕಮಾಂಡ್ ಮಟ್ಟಕ್ಕೆ ಬಂದು ನಿಂತಿದೆ. ಇಲ್ಲಿವರೆಗೂ ಅಟ್ಲೀಸ್ಟ್ ಹೈಕಮಾಂಡ್ ಏನು ಆಗಿದೆ ಅನ್ನೋದನ್ನ ನೋಡಿ ಅಟ್ಲೀಸ್ಟ್ ಏನೇನು ಇಲ್ಲಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಅಂತ ಮಾಡಿದ್ರೆ ಅಲ್ಲಿವರೆಗೂ ಹೋಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇತ್ತು. ಇದೀಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಬಿಜೆಪಿಯಲ್ಲೇ ದಂಗೆ ಎದ್ದಿದೆ. ಈ ದಂಗೆ ಇನ್ನು ಯಾವ ರೀತಿಯಾಗಿ ಶಮನ ಆಗತ್ತೆ ಅನ್ನುವಂತಹ ಕುತೂಹಲ ಅಂತೂ ಖಂಡಿತ ಎಲ್ರಿಗೂ ಇದೆ. ಕಾರಣ ಈಗಾಗಲೇ ಇಲ್ಲಿ ಶಮನ ಆಗದಂತಹ ದಂಗೆ ಈಗ ದೆಹಲಿ ಮಟ್ಟದಲ್ಲಿ ಹೋಗಿದೆ. ಬೇವಾಯಿ ವಿಜಯೇಂದ್ರ ವಿರುದ್ಧ ಜೆಪಿ ನಡ್ಡಾಗೆ ಈಗಾಗಲೇ ರೆಬೆಲ್ಸ್ ದೂರನ್ನ ಕೊಟ್ಟಿದ್ದಾರೆ. ನಿನ್ನೆ ಮಾತನಾಡಿದ್ದಾರೆ, ಇವತ್ತು ಅನೇಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಸೊ ವಿಜಯೇಂದ್ರ ಹಠಾವ್ ಅನ್ನೋದು ಒಂದೇ ಈ ಭಿನ್ನರ ಅಜೆಂಡಾ ಆಗಿದೆ. ಇದು ಹಿಂದಿನಿಂದಲೂ ಕೂಡ ಈ ಒಂದು ಲೈನ್ ಅನ್ನ ಇಟ್ಟುಕೊಂಡೇ ಇಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ರು. ಹೈಕಮಾಂಡ್ ಅನ್ನ ಎಚ್ಚರಿಸುವಂತಹ ಕೆಲಸವನ್ನ ಅವರು ಕೂಡ ಮಾಡಿದ್ರು. ಹೈಕಮಾಂಡ್ ಅಟ್ಲೀಸ್ಟ್ ಏನಾಗಿದೆ ಅನ್ನೋದನ್ನ ನೋಡಿ ಒಂದು ಪರಿಹಾರ ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡುತ್ತೆ ಅನ್ನುವಂತಹ ಯೋಚನೆಯಲ್ಲಿದ್ರು. ಈಗಾಗಲೇ ಒಂದ್ ಕಡೆ ನಾವು ಗಮನಿಸ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಯಾವ ರೀತಿಯಾಗಿ ಇಲ್ಲಿ ಉಸ್ತುವಾರಿ ಬಂದಾಗ ದೊಡ್ಡ ಮಟ್ಟದ ಭಿನ್ನತೆ ಬಂತದ ಅಥವಾ ಅದರ ಜೊತೆಗೆ ಭಿನ್ನಾಭಿಪ್ರಾಯ ಅಸಮಾಧಾನ ಎಲ್ಲವೂ ಕೂಡ ಬಂತಲ್ಲ. ಸೊ ಆ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಶಮನ ಮಾಡುವಂತಹ ಪ್ರಯತ್ನ ಅಟ್ಲೀಸ್ಟ್ ಈಗಲಾದ್ರೂ ಆಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಹಾಗಾದ್ರೆ ದಿಲ್ಲಿಯಲ್ಲಿ ರೆಬೆಲ್ಸ್ ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಇನ್ನೂ 2-3 ದಿನಗಳ ಕಾಲ ಅಲ್ಲೇ ಇದ್ದು ಎಲ್ಲರನ್ನ ಮೀಟ್ ಮಾಡಿ ಏನೇನು ದೂರುಗಳನ್ನ ಕೊಡಬೇಕು ಅವೆಲ್ಲ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಈಗ ಏನ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇದೆ. ಈಗ ನಾವು ಗಮನಿಸ್ತಾ ಹೋಗೋದಾದ್ರೆ ದಿಲ್ಲಿಯಲ್ಲಿರುವಂತಹ ರೆಬೆಲ್ಸ್ ಏನ್ ಮಾಡಿದ್ದಾರೆ? ದೆಹಲಿಗೆ ತಲುಪಿದೆ ಬಿಜೆಪಿ ಭಿನ್ನ ಮತದ ಕ್ಲೈಮ್ಯಾಕ್ಸ್. ನಿಮ್ಗೆ ಗೊತ್ತಿದೆ, ಈಗ ಹಲವು ದಿನಗಳಿಂದಲೇ ಹೇಳ್ಕೊಂಡು ಬರ್ತಾ ಇದ್ರು. ನಿನ್ನೆ ಒಂದಷ್ಟು ಜನ ಹೋದ್ರು. ಈಗಾಗಲೇ ಯತ್ನಾಳ್ ಕೂಡ ಆಲ್ರೆಡಿ ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿರುವಂತಹ ರೆಬೆಲ್ಸ್ ನಾಯಕರಿಂದ ನಿನ್ನೆಯಿಂದಲೂ ಕೂಡ ಒಂದೊಂದು ಸುತ್ತಿನ ಮಾತುಕತೆ ನಡೀತಾ ಇದೆ. ಪ್ರಮುಖವಾಗಿ ಈಗ ನಾನು ಹೇಳ್ತಾ ಇದ್ನಲ್ಲ, ನಾಯಕರು ಆಲ್ರೆಡಿ ಈಗ ಎಲ್ಲರನ್ನ ಮಾತನಾಡಿಸ್ತಾ ಇದ್ದಾರೆ. ಒಂದ್ ಕಡೆ ಜೆಪಿ ನಡ್ಡಾ ಆಗಿರ್ಬೋದು, ಇದೀಗ ಇವತ್ತು ಅಮಿತ್ ಶಾ ಅವರನ್ನ ಭೇಟಿ ಮಾಡುವಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. BL ಸಂತೋಷ್ ಅವ್ರ ಜೊತೆ ಮಾತನಾಡಿದ್ದಾರೆ. ಸೊ ಈಗ ಯಾವ ರೀತಿಯಾಗಿ ನಾವು ಈ ಒಂದು ವಿಚಾರದಲ್ಲಿ ನಮ್ಮ ನಿಲುವನ್ನ ಹೇಳಲೇಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಇದ್ದಾರಲ್ಲ ಈ ರೆಬೆಲ್ಸ್. ಒಂದೇ ಒಂದು ಅವರ ಅಜೆಂಡಾ ಇರೋದು ರಾಜ್ಯಾಧ್ಯಕ್ಷರನ್ನ ಆ ಸ್ಥಾನದಿಂದ ಕೆಳಗಿಳಿಸಬೇಕು. ಬೇರೆ ಯಾರನ್ನಾದ್ರೂ ಮಾಡಿ ನಮ್ಮ ಬಣದಲ್ಲಿ ಬೇರೆ ಬೇರೆ ಸಮುದಾಯದಲ್ಲಿ ಮಾಡ್ತೀರಾ? ಎಲ್ಲ ನಾಯಕರು ಕೂಡ ನಮ್ಮಲ್ಲೇ ಇದ್ದಾರೆ. ಒಂದ್ ಕಡೆ ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅರವಿಂದ ಲಿಂಬಾವಳಿಯ ವಿಚಾರ ಆಗಿರ್ಬೋದು, ಯತ್ನಾಳ ಆಗಿರಬಹುದು, ಹೀಗೆ ಎಲ್ಲರ ಹೆಸರುಗಳು ಕೂಡ ಒಂದೊಂದು ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಅವ್ರು ಹೇಳ್ತಾ ಇದ್ದಾರೆ. ಸೊ ಭಿನ್ನಮತೀಯರ ತಂಡವನ್ನ ರಮೇಶ್ ಜಾರಕಿಹೊಳಿ ಅವರು ಮುನ್ನಡೆಸ್ತಾ ಇದ್ದಾರೆ. ಈಗ ಅವರು ಕೂಡ ಮೊದಲು ಬಂದಂತಹ ಸಂದರ್ಭದಲ್ಲಿ ವಿಜಯೇಂದ್ರ ಅವ್ರ ಜೊತೆಗಿದ್ರು. ಆದ್ರೆ ಆ ನಂತರ ಬದಲಾದ ಸನ್ನಿವೇಶದಲ್ಲಿ ಬದಲಾದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಈಗ ಅದಲು ಬದಲಾಗಿದೆ. ಈಗ ರೆಬೆಲ್ಸ್ ಟೀಮ್ ಅಲ್ಲಿ ಇದ್ದಾರೆ, ಅದರ ನಾಯಕತ್ವವನ್ನ ವಹಿಸಿಕೊಂಡಿದ್ದಾರೆ. ಸಂಜೆ ರೆಬೆಲ್ಸ್ ಟೀಮ್ ಅನ್ನ ಸೇರಿಕೊಳ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಆಲ್ರೆಡಿ ಈಗಾಗಲೇ ಅವರು ಹೊರಟಿದ್ದಾರೆ ಇಲ್ಲಿಂದ. ದೆಹಲಿಯಲ್ಲಿ ಅವರನ್ನ ಈಗಾಗಲೇ ಜಾಯಿನ್ ಆಗ್ತಾರೆ. ಇನ್ನು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರ ಜೊತೆಗೆ ಈಗಾಗಲೇ ಒಂದು ಸುತ್ತಿನ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ತಮ್ಮ ದೂರನ್ನ ಸಲ್ಲಿಸಿದ್ದಾರೆ. ವಿಜಯೇಂದ್ರ ಯಾಕೆ ಬೇಡ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನ ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಜೊತೆಗೂ ಕೂಡ ಈಗಾಗಲೇ ಚರ್ಚೆ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಯಾರ್ಯಾರ ಜೊತೆಗೆ ಮೀಟಿಂಗ್ ಆಗಿದೆ ಈ ಒಂದು ರೆಬೆಲ್ಸ್ ಟೀಮ್ ನಿಂದ ಅಂತ ಹೇಳಿ. ಇನ್ನು ಅಮಿತ್ ಶಾ ಅವರ ಭೇಟಿ ಮಾಡೋದಕ್ಕೆ ರೆಬೆಲ್ಸ್ ತಂಡ ಈಗ ಪ್ರಯತ್ನವನ್ನ ಮಾಡ್ತಾ ಇದೆ. ಅವರನ್ನ ಮೀಟ್ ಮಾಡಿ ಅವರಿಗೆ ವಿಜಯೇಂದ್ರ ಅವರ ವಿರುದ್ಧ ದೂರನ್ನ ಸಲ್ಲಿಸೋದಕ್ಕೆ ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಈಗ ಇವತ್ತು ಸಂಜೆ ಅಥವಾ ನಾಳೆ ಅಮಿತ್ ಶಾ ಅವರ ಭೇಟಿಗೂ ಕೂಡ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಇಲ್ಲಿ. ಅದಕ್ಕಾಗಿ ಈಗ ಸಿದ್ಧತೆಗಳನ್ನ ಅವರು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ ಆಗ್ತಾ ಇದೆ. ವಿಜಯೇಂದ್ರ ವಿರುದ್ಧ ದೂರು ಕೊಡಲಿದೆ ಈ ಒಂದು ಬಿಜೆಪಿಯ ಭಿನ್ನರ ಗುಂಪು. ಅದಕ್ಕೋಸ್ಕರನೇ ಹೋಗಿರೋದು. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಈಗ ಇಷ್ಟೆಲ್ಲ ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ವಿಜಯೇಂದ್ರ ಅವರನ್ನೇ ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದಕ್ಕೆ ಈಗ ತೀವ್ರ ವಿರೋಧವನ್ನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಇಲ್ಲಿ ಎಲ್ಲರಿಗೂ ಕೂಡ ಒಂದು ರೀತಿಯ ಬೆಳವಣಿಗೆಗಳು ಕಾಣಿಸ್ತಾ ಇರೋದು ಅಂತ ಹೇಳಿದ್ರೆ, ಯಾವುದೇ ರಾಜ್ಯ ಘಟಕಗಳಿರಲಿ ಬಿಜೆಪಿ ಇರುವಂಥದ್ದು ಎಲ್ಲೂ ಕೂಡ ಅಲ್ಲಿ ಚುನಾವಣೆ ಮಾಡಿ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆಗಳು ಇಲ್ಲ. ಸೊ ಇಲ್ಲೇ ಆ ಥರ ಮಾಡಿ ಬೇರೆ ರಾಜ್ಯಗಳು ಬೇಡ, ನಮ್ಮ ರಾಜ್ಯದಲ್ಲಿ ಮಾಡಿ, ವಿಜಯೇಂದ್ರ ಅವರು ಬೇಡ, ಬೇರೆ ಅಧ್ಯಕ್ಷರನ್ನ ಆಯ್ಕೆ ಮಾಡಿ, ನೀವು ಆಯ್ಕೆ ಮಾಡ್ತಿರೋ ಅಥವಾ ಚುನಾವಣೆಯನ್ನ ಮಾಡ್ತಿರೋ ಅದಕ್ಕೂ ಕೂಡ ನಾವು ಕಾಂಟೆಸ್ಟ್ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ವಿರೋಧಕ್ಕೆ ಕಾರಣಗಳ ಸಮೇತವಾಗಿ
ವಿವರಣೆಯನ್ನ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಒಂದ್ ಕಡೆ ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದಾರೆ, ಅಪ್ಪ ಮಕ್ಕಳ ವಿಚಾರವನ್ನ ಹೇಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ನಕಲಿ ಸಹಿಯ ವಿಚಾರ ಹೇಳ್ತಿದ್ದಾರೆ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ವಿಚಾರ ಹೇಳ್ತಿದ್ದಾರೆ. ಸೊ ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಬಗ್ಗೆಯೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿ ಆಲ್ರೆಡಿ ದೂರನ್ನ ಕೊಟ್ಟಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರಂತೆ JP ನಡ್ಡಾ ಅವರು. ಸೊ ಯಾಕೆ ಹೀಗಾಯ್ತು, ಒಬ್ಬರ ಪರವಾಗಿಯೇ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಏನಾಗುತ್ತೆ ಆ ವಿಚಾರದಲ್ಲಿ ಅನ್ನೋದು ಒಂದ್ ಕಡೆ ಆದ್ರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಹೈಕಮಾಂಡ್ ಭೇಟಿ ನೀನು ಹತ್ತನೇ ಭೇಟಿ ಇದು ಇನ್ನೂ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈ ಕೊನೆ ಅಂತಿರುವುದರಿಂದ ನಾವು ಈ ಮಾಧ್ಯಮ ಮುಂದೆ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ, ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಬಿಟ್ರೆ ಅವ್ರ ಕೊನೆಯ ತೀರ್ಮಾನ ಏನು ತೊಗೊಂತಾರ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ. ಅವ್ರು ನಾ ಯತ್ನ ಕೇಳಿ ನಮ್ಗಂತ ಇಲ್ಲ ಯತ್ನ ಹೇಳ್ತಾರೆ, ಅವರು ಒಬ್ಬ ಕೇಳಿ ಒಳ್ಳೇದು. ಈಗ ನಡ್ಡಾ ಅವ್ರನ್ನ ಎಷ್ಟೊತ್ತಿ ಭೇಟಿ ಮಾಡ್ತೀರಿ ಸರ್? ಸಮಯ ಏನಾದ್ರು ಕೊಟ್ಟಿದ್ದಾರ? ನೀನು ಭೇಟಿಯಾಗಿದ್ದೆ, ನಿನ್ನೆ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದೆ, ಸಂತೋಷ್ ಜಿ ಅವ್ರನ್ನ ಭೇಟಿ ಆಗ್ತೀನಿ, ನಾ ಭೇಟಿ ಕುಮಾರ್ ಭೇಟಿ ಆಗ್ತೀನಿ. ಓಕೆ ಸರ್. ನಾವೆಲ್ಲ ಒಂದ್ ಕಡೆ ಎಲ್ಲರೂ ಒಟ್ಟಾಗಿ ಭೇಟಿ ಮಾಡ್ತಾ ಇದ್ದಾರೆ, ಕೆಲವು ಕಡೆಯಲ್ಲಿ ಒಬ್ಬೊಬ್ಬರನ್ನ ಮೀಟ್ ಮಾಡ್ತಾ ಇದ್ದಾರೆ. ಆ ಫೋಟೋಗಳನ್ನು ಕೂಡ ನಿಮ್ಗೆ ನಾವು ತೋರಿಸಿದ್ವಿ. ಆದ್ರೆ ಇವರ ಡಿಮ್ಯಾಂಡ್ಸ್ ಏನು ಹಾಗಾದ್ರೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಡಿಮ್ಯಾಂಡ್ಸ್ ಕೂಡ ಇದೆ ಇವರಿಗೆ. ಹಿಂದುತ್ವ ಕಾಪಾಡುವಂತಹ ನಾಯಕರು ಬೇಕು ಇಲ್ಲಿ ಅನ್ನೋದು ಇವರ ಮೊದಲ ಆದ್ಯತೆ, ಇವರ ಬೇಡಿಕೆಯಲ್ಲಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಪಕ್ಷದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ವಿಜಯೇಂದ್ರ ನೋ ಅಂತ ಹೇಳ್ತಿದ್ದಾರೆ, ಇವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ ಯಾರನ್ನ. ಇವರಿಗೆ ಹೇಗ್ ಬೇಕೋ ಹಾಗೆ ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಕಾರ್ಯಕರ್ತರನ್ನ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ತನಗೆ ಯಾರು ಬೇಕು, ತನಗೆ ಯಾರು ಆಪ್ತರಿದ್ದಾರೆ ಅವರ ವಿಶ್ವಾಸ ಮಾತ್ರ ಗಳಿಸ್ತಾ ಇದ್ದಾರೆ ಅನ್ನೋದು ಇವರ ಕೋಪಕ್ಕೆ ಕೂಡ ಕಾರಣ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಕ್ಲೀನ್ ಹ್ಯಾಂಡ್, ಕ್ಲೀನ್ ಇಮೇಜ್ ಕೂಡ ಇರಬೇಕಾಗತ್ತೆ. ಇವರ ಆರೋಪ ಏನು, ಭ್ರಷ್ಟಾಚಾರ ಮಾಡಿದ್ದಾರೆ ಇವರು ಅನ್ನುವಂತಹದ್ದು ಆರೋಪ. ಜೊತೆಗೆ ಇವರು ಒಂದಷ್ಟು ಜನರ ಜೊತೆ ಸೇರ್ಕೊಂಡಿದ್ದಾರೆ, ಅವರ ಜೊತೆ ಶಾಮೀಲಾಗಿದ್ದಾರೆ ಅನ್ನುವಂತಹ ಆರೋಪ. ಸರ್ಕಾರದ ವಿರುದ್ಧ ನೀನು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅಗ್ರೆಸಿವ್ ಆಗಿ ಹೋರಾಟ ಮಾಡ್ತಾ ಇಲ್ಲ, ಒಂದು ತಾರ್ಕಿಕ ಅಂತ್ಯ ಅಲ್ಲಿ ಸಿಗ್ತಾ ಇಲ್ಲ. ಹೋರಾಟ ಅನ್ನೋದು ಕೇವಲ ಬಾಯಿ ಮಾತಿನಲ್ಲೇ ಆಗ್ತಾ ಇದೆ ಅನ್ನೋದು ಇವರ ಮತ್ತೊಂದು ಡಿಮ್ಯಾಂಡ್ ಆಗಿದೆ. ಸರ್ಕಾರದ ಲೋಪಗಳನ್ನ ಜನರಿಗೆ ಮುಟ್ಟಿಸುವಂತಹ ನಾಯಕ ಬೇಕಾಗುತ್ತೆ ಇಲ್ಲಿ. ಕೇವಲ ಇಲ್ಲಿ ಹೇಳೋದು, ಒಂದು ದಿನ ಸ್ಟೇಟ್ಮೆಂಟ್ ಕೊಡೋದು, ಪ್ರೆಸ್ ಮೀಟ್ ಮಾಡೋದು ಅಷ್ಟೇ ಅಲ್ಲ, ಜನರಿಗೆ ತಿಳಿಸುವಂತಹ ನಾಯಕನು ನಮಗೆ ಬೇಕಾಗುತ್ತೆ. ಹಿಂದುಳಿದ ದಲಿತ ನಾಯಕರಿಗೆ ಮಣೆ ಹಾಕಿ, ನೀವು ಕೇವಲ ಒಂದೊಂದೇ ಸಮುದಾಯಕ್ಕೆ ಮಾತ್ರ ಮಣೆ ಹಾಕಬೇಡಿ, ಎಲ್ಲಾ ಸಮುದಾಯದವರನ್ನ ಒಟ್ಟುಗೂಡಿಸಿಕೊಂಡು ಹೋಗುವಂತಹ ನಾಯಕ ಇಲ್ಲಿ ಬೇಕಾಗುತ್ತೆ. ಲಿಂಗಾಯತ ನಾಯಕರು ಬೇಕಾ, ಹಾಗಾದ್ರೆ ಅವರಿಗೆ ಬೇರೆ ಸ್ಥಾನಮಾನವನ್ನ ನೀವು ಕೊಡಿ ಅನ್ನುವಂತಹ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಜೊತೆಗೆ ಅತೃಪ್ತರು, ತಟಸ್ಥರು ಅನ್ನುವಂತಹ ಬಣಗಳಿಲ್ಲ. ಆದ್ರೆ ಈಗ ಅದು ಎಲ್ರಿಗೂ ಕೂಡ ಗೊತ್ತಿದೆ, ಒಂದ್ ಕಡೆ ಅತೃಪ್ತ ಬಣ ಇದೆ, ತಟಸ್ಥರು ಕೂಡ ಇದೀಗ ಈ ಒಂದು ಬಣದ ಜೊತೆಗೆ ಸೇರ್ಕೊಂಡು ಒಂದಷ್ಟು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ ಅನ್ನೋದು. ಪಕ್ಷದ ಹಿತಕ್ಕಾಗಿ ವಿಜಯೇಂದ್ರ ಅವರಿಗೆ ಮತ್ತೆ ಮತ್ತೆ ಪಟ್ಟ ಬೇಡ, ಅವರನ್ನ ಆಯ್ಕೆ ಮಾಡೋದು ಬೇಡ. ನಿಮ್ಗೆ ಪಕ್ಷದ ಹಿತ ಬೇಕಾ, ಹಾಗಾದ್ರೆ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ, ಬೇರೆಯವರಿಗೆ ಅವಕಾಶ ಮಾಡಿಕೊಡಿ, ಪಕ್ಷದ ಹಿತಕ್ಕಾಗಿ ದುಡಿಯೋರಿಗೆ ನೀವು ಅವಕಾಶ ಮಾಡಿಕೊಡಿ ಅನ್ನುವಂತಹ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಜೊತೆಗೆ ಎಲ್ಲರೂ ಗೌರವಿಸುವಂತಹ ನಾಯಕ ಬೇಕಾಗಿದೆ. ಇಲ್ಲಿ ಇವರಿಗೂ ಗೌರವ ಇಲ್ಲ, ಇವರು ಯಾರನ್ನು ಕೂಡ ಗೌರವಿಸ್ತಾ ಇಲ್ಲ, ಹಿರಿಯರಿಗಂತೂ ಮಣೆನೇ ಹಾಕ್ತಾ ಇಲ್ಲ, ಅವರ ಅಭಿಪ್ರಾಯಗಳನ್ನ ಕೇಳ್ತಾ ಇಲ್ಲ. ಯಾವ ರೀತಿಯಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಅವರದ್ದೇ ಆದಂತಹ ನಿರ್ಧಾರವನ್ನ ತೆಗೆದುಕೊಂಡಂತರಲ್ಲ, ಹಾಗಾಗಿ ಆ ರೀತಿಯಾದಂತಹ ನಿರ್ಧಾರಗಳನ್ನ ಮಾಡುವಂತಹ ನಾಯಕ ಬೇಡ. ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಮಾನದಂಡಗಳನ್ನ ಇಟ್ಕೊಳ್ಳಿ ಅನ್ನುವಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ. ಸೊ ಇದೀಗ ಯತ್ನಾಳ್ ಅವರು ಈಗಾಗಲೇ ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಹಿಂದಿನಿಂದಲೂ ಯಡಿಯೂರಪ್ಪ ವಿರುದ್ಧ ಆಯಿತು, ಇದೀಗ ಇವರಿಬ್ಬರ ವಿರುದ್ಧ ಕೂಡ ಅಪ್ಪ ಮಗನ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ, ಆರೋಪಗಳನ್ನು ಹೇಳ್ತಾ ಇದ್ದಾರೆ, ಪಕ್ಷದಲ್ಲಿದ್ದುಕೊಂಡೇ ಅವರ ಮೇಲೆ ವಾಮಾಚಾಗೋಚರವಾಗಿ ಮಾತನಾಡ್ತಿದ್ದಾರಲ್ಲ. ಅದೇ ರೀತಿಯಾಗಿ ಇದೀಗ ವಿಜಯೇಂದ್ರ ಹಠಾವೋಗೆ ಸೀನಿಯರ್ ಯತ್ನಾಳ್ ಅವರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಅವರ ಮೊನ್ನೆಯಿಂದಲೂ ಇರುವಂತಹ ಒಂದು ಲೈನ್ ಏನು ಅಂತ ಹೇಳಿದ್ರೆ, ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವಂಥದ್ದೇ ಅವರ ಹಠ ಕೂಡ ಆಗಿರುವುದು. ಸೊ ಹೈಕಮಾಂಡ್ಗೆ ದಾಖಲೆ ಸಮೇತವಾಗಿ ದೂರು ನೀಡಲು ಈಗಾಗಲೇ ನಿರ್ಧಾರವನ್ನ ಮಾಡಿದ್ದಾರೆ. ಆ ರೀತಿಯ ದೂರುಗಳನ್ನು ಆಲ್ರೆಡಿ ಈಗಾಗಲೇ ಕೊಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಹೋಗಿ ಅಲ್ಲಿ ದೂರನ್ನ ಸಲ್ಲಿಸ್ತಾ ಇದ್ದಾರೆ, ಏನೇನು ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ
ಯಡಿಯೂರಪ್ಪ ಅವರ ಕುಟುಂಬದಿಂದ ಪಕ್ಷವನ್ನ ಉಳಿಸಬೇಕು ಅಂತ ಹೇಳಿ ಅಪ್ಪ ಮಗನ ವಿರುದ್ಧವಾಗಿ ಇದೇ ರೀತಿಯಾದಂತಹ ಒಂದು ವಿಚಾರವನ್ನ ಅವರು ಹೇಳ್ತಾ ಇರುವಂಥದ್ದು. ಭ್ರಷ್ಟಾಚಾರ ಮಾಡಿದ್ದಾರೆ ಇವರಿಬ್ರು ಕೂಡ. ಇವರ ಇಬ್ಬರಿಂದ ಅಥವಾ ಒಂದ್ ಕಡೆ ಯಡಿಯೂರಪ್ಪ ಆಗಿರ್ಬೋದು ಅವರ ಕುಟುಂಬದಿಂದ ಈ ಪಕ್ಷವನ್ನ ಉಳಿಸಬೇಕಾಗಿದೆ ಅನ್ನುವ ವಿಚಾರವನ್ನ ಹೇಳ್ತಾ ಇದ್ದಾರೆ. ಈಗ ಅವರ ಮೊದಲ ಗುರಿ ಏನು ಅಂತ ಹೇಳಿದ್ರೆ, ಒಂದು ಎಲೆಕ್ಷನ್ ಮಾಡಿ, ನೀವು ಚುನಾವಣೆಯನ್ನ ಮಾಡಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿ ಪಾರದರ್ಶಕವಾಗಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ಗೆ ಅವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಎಲೆಕ್ಷನ್ ಮಾಡೋದೇ ಆದ್ರೆ ನಾನ್ ರೆಡಿ ಅನ್ನುವಂತಹ ಸವಾಲನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾರೆ. ನನ್ನನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನುವಂತಹ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಜೊತೆಗೆ ಈಗಾಗಲೇ ಅಂತಹ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಹಿಂದುತ್ವ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ. ಹಿಂದುತ್ವ ಉಳಿಬೇಕು, ಆದ್ರೆ ಇವರಿಂದ ನೋಡಿದ್ರೆ ಅಂತಹ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಭ್ರಷ್ಟಾಚಾರ ಇಲ್ವಾ? ಖಂಡಿತವಾಗ್ಲೂ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ. ನಕಲಿನ ಸಹಿಯ ವಿಚಾರವನ್ನ ಕೂಡ ಇವರು ಹೇಳ್ತಾರೆ, ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾರೆ. ಜೊತೆಗೆ ಇವರು ಸರ್ಕಾರದ ಜೊತೆಗೆ, ಸಿದ್ದರಾಮಯ್ಯ ಅವರ ಜೊತೆಗೆ ಆಗಿರ್ಬೋದು, DK ಶಿವಕುಮಾರ್ ಅವರ ಜೊತೆಗೆ ಶಾಮೀಲಾಗಿ ಒಂದಷ್ಟು ಏನು ಬೇಕಾದಂತಹ ಏನು ಹೋರಾಟ ಮಾಡಬೇಕಾಗಿತ್ತು ಅದು ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಈಗ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ಚುನಾವಣೆಗೆ ನಿಲ್ಲೋದಕ್ಕೆ ರೆಡಿ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಏನ್ ಮಾತನಾಡಿದ್ರು ಯತ್ನಾಳ್ ಅವರು ನೋಡೋಣ. ಯಾರು ಬೇಡ ಅಂದಾರೆ, ಚುನಾವಣೆ ಆಗಿಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ. ಕೈ ಮುಖ ತಗೊಂಡು ನೋಡ್ರಿ, ಓಟ್ ಹಾಕ್ರಿ. ಮತದಾನದ ಮಹತ್ವ ಗೊತ್ತಾಗಬೇಕು. ಜಿಲ್ಲಾ ಅಧ್ಯಕ್ಷನಿಗೆ ಅಷ್ಟು ಗೌರವ ಐತಿ. BJP ಒಬ್ಬ ಕಾರ್ಯಕರ್ತನಿಗೆ ಹೋಗಿ ಕೈ ಮುಗಿಬೇಕು ಅನ್ನೋಂಥದ್ರೆ ನಾವು ಕಲಿಸ್ಕೊಡ್ತಾರ. ನಾ ಭಾಳ ಮಂದಿ ಹಿಂಗೆ ಕೈ ಮುಗಿದು ಕಲಿಸೀನಿ. ಅದಕ್ಕೆ ಚುನಾವಣೆ ಆಗಲಿ, ಜನರ ಮುಂದೆ ನಾವು ಏನು ವಿಷಯ ನಮ್ಮ ಕಾರ್ಯಕರ್ತರ ಮುಂದೆ ಹಿಡಿದು ಇಡ್ತೀವಿ, ಅವರು ಹಿಡಿದು ಇರಲಿ. ನಮ್ಮ ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕ್ಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ. ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗೆಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ಅಂದ್ರೆ ರಾಜ್ಯಾಧ್ಯಕ್ಷ ಅಂದರೆ ಎಸ್ ಇವ್ರು ಮಾಡಿರಿ, ಇವ್ರು ಮಾಡಿರಿ. ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧೆ. ಲಿಂಗಾಯತ ಹಿಂದೂ ಕೊಟ್ಟ ಬೇಕಂದ್ರೆ ಐ ಆಮ್ ರೆಡಿ. ಯಾರು ಬೇಕಾದವ್ರ ವಿರುದ್ಧ ರೆಡಿ. ನೋಡ್ರಿ, ಎಲ್ಲರೂ ಕೊಟ್ಟಾರ, ಯಾಕೆ ವಿಚಾರ ಮಾಡ್ತೀರಿ? ಗಾಬರಿ ಆಗ್ಬೇಡ್ರಿ. ನಾವು ಯಾಕೆ ಪ್ಲಾನ್ ಇಲ್ಲಾರ್ದು ಹೋಗ್ತೇವೆ, ನಾವು ಹುಚ್ಚದೀವಿ. ನಾವು ನಾನು ಯಡಿಯೂರಪ್ಪನ ಕಾಲ ಸಮಕಾಲೀನ ರೀ. ಶಾರ್ಟ್ ಅಂದ್ರೆ ವಿಜೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಆಗ್ತಾವ. ಅದೇ ಹೇಳ್ಯಾರ ಅವರು. ನೀವು ತಪ್ಪು, ಒಳ್ಳೇದಾಗಲಿ, ಅವ ಒಳ್ಳೇದಾಗಲಿ ಅಂತಾರತ್ತಾನೆ. ಸುಮ್ಮ ಹಂಗೆ ಆಗತ್ತನ್ರ. ಯತ್ನಾಳ್ ಮುಖ್ಯಮಂತ್ರಿ ಆಗಲ್ಲ, ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರಿ, ಹೇಳ್ತಾರೆ. ಯಾಕೆ ಹೇಳ್ತಾರ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಕುವೈತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲ ಜನರಿಗೆ ಬಿಡ್ತದೆ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ನೀ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ, ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು. ಸೊ ನಾನ್ ರೆಡಿ ಅಂತ ಹೇಳ್ತಾ ಇದ್ದಾರೆ ಯತ್ನಾಳ್. ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದರೆ ನಾನು ರೆಡಿ ಇದ್ದೀನಿ. ಒಂದೊಂದು ಈಗಾಗಲೇ ನಾನು ಆಗಲೇ ಹೇಳಿದೆ, SC ಆಗಿರ್ಬೋದು, OBC ಆಗಿರ್ಬೋದು, ಅಥವಾ ಒಕ್ಕಲಿಗ ಆಗಿರ್ಬೋದು. ಸೊ ನಮ್ಮ ಈ ಟೀಮಲ್ಲಿ ಎಲ್ಲರೂ ಕೂಡ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಉಸ್ತುವಾರಿ ವಿರುದ್ಧವೂ ಕೂಡ ದೂರನ್ನ ಈ ಒಂದು ರೆಬೆಲ್ಸ್ ಟೀಮ್ ಕೊಡ್ತಾ ಇದೆ. ರಾಜ್ಯ BJP ಭಿನ್ನಮತವನ್ನ ಸರಿ ಮಾಡಿಲ್ಲ ಉಸ್ತುವಾರಿ. ಮೊನ್ನೆ ಬಂದಂತಹ ಸಂದರ್ಭದಲ್ಲೂ ಅಥವಾ ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ಎಲ್ಲರ ಮಾತನ್ನ ಕೇಳಬೇಕಾಗಿತ್ತು. ಏನೇನು ಸಮಸ್ಯೆ ಆಗಿದೆ, ಏನೇನು ಡಿಮ್ಯಾಂಡ್ ಇದೆ ಅಂತ ಕೇಳಬೇಕಾಗಿತ್ತು. ಅದನ್ನ ಬಿಟ್ಟು ರಾಧಾ ಮೋಹನ್ ದಾಸ್ ಅವರು ಒಬ್ಬರದ್ದೇ ಮಾತನ್ನ ಕೇಳಿದ್ದಾರೆ. ಹಾಗಾಗಿ ಅವರ ವೈಫಲ್ಯ ಅನ್ನುವಂತಹ ದೂರನ್ನ ಕೂಡ ಹೈಕಮಾಂಡ್ಗೆ ಈಗಾಗಲೇ ಈ ಟೀಮ್ ಕೊಟ್ಟಿದೆ. ಶ್ರೀರಾಮುಲು ರೆಡ್ಡಿ ಪ್ರಕರಣವನ್ನ ಉಲ್ಲೇಖಿಸಿ ದೂರನ್ನ ನೀಡಿದ್ದಾರೆ. ಇಲ್ಲಿ ರೆಡ್ಡಿ ಹೇಳಿದ್ದನ್ನ ನಂಬ್ಕೊಂಡ್ರು, ವಿಜೇಂದ್ರ ಹೇಳಿದ್ದನ್ನ ನಂಬ್ಕೊಂಡ್ರು. ಇಲ್ಲಿ ಶ್ರೀರಾಮುಲು ಕೆಲಸ ಮಾಡಿದ್ದಾರಾ ಇಲ್ವಾ ಅನ್ನುವಂತಹ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಶ್ರೀರಾಮುಲು ಅಸಮಾಧಾನಗೊಳ್ಳೋದಕ್ಕೆ ಏನ್ ಕಾರಣ ಆಯ್ತು? ರಾಧಾ ಮೋಹನ್ ದಾಸ್ ಅವರು ನೇರವಾಗಿ ಅವರ ಮೇಲೆ ಹಿಟ್ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಇಟ್ಟುಕೊಂಡು ಈಗಾಗಲೇ ದೂರನ್ನ ನೀಡಿದ್ದಾರೆ. ಪರಿಸ್ಥಿತಿಯನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ ಉಸ್ತುವಾರಿ ಅನ್ನುವಂತಹ ಆರೋಪವನ್ನ ಕೂಡ ಮಾಡಲಾಗಿದೆ. ನಡ್ಡಾಗೆ ದೂರು ಸಲ್ಲಿಸಿದ್ದಾರೆ ಡಾಕ್ಟರ್ K ಸುಧಾಕರ್ ಅವರಾಗಿರ್ಬೋದು, ಅರವಿಂದ ಲಿಂಬಾವಳಿ ಅವರು ಈಗಾಗಲೇ ಉಸ್ತುವಾರಿಯ ವಿರುದ್ಧವಾಗಿ. ವಿಜೇಂದ್ರ ಹೇಳಿದ್ದನ್ನು ಮಾತ್ರ ಕೇಳ್ತಾರೆ ಅನ್ನುವಂತಹ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಸುಧಾಕರ್ ಅವರು ಕೂಡ ಈ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಒಂಥರ ಆಶ್ಚರ್ಯ ಈ ವಿಚಾರದಲ್ಲಿ ಅಂತ ಹೇಳಿ ರಾಜ್ಯ ಉಸ್ತುವಾರಿಯನ್ನ ಬದಲಿಸುವಂತೆ ಒತ್ತಡವನ್ನ ಈಗಾಗಲೇ ಹೇರಿದ್ದಾರೆ ಅವರು ಕೂಡ. ಯಾಕಂದ್ರೆ ಅವರೇ ಇಲ್ಲಿ ಸರಿ ಇಲ್ಲ, ಅವರು ವಿಜೇಂದ್ರ ಪರವಾಗಿ ಮಾತನಾಡ್ತಾರೆ, ವಿಜೇಂದ್ರ ಹೇಳಿದ್ದನ್ನ ಕೇಳ್ತಾರೆ, ಇತರರ ಮಾತನ್ನ ಗಮನಿಸೋದಿಲ್ಲ, ಆಲಿಸೋದಿಲ್ಲ, ಅವರು ಏನು ಹೇಳ್ತಾರೆ ಅನ್ನುವಂತಹ
ಕೇಳುವಂತಹ ಪ್ರಶ್ನೆಗೂ ಕೂಡ ಉಸ್ತುವಾರಿ ಹೋಗ್ತಾ ಇಲ್ಲ. ಹಾಗಾಗಿ ಅವರನ್ನೇ ಬದಲಾವಣೆ ಮಾಡಿ ಅನ್ನುವಂತಹ ಒಂದು ಆಗ್ರಹವನ್ನ ಮಾಡಿ ದೂರನ್ನ ಕೊಟ್ಟಿದ್ದಾರೆ. ಆಲ್ರೆಡಿ JP ನಡ್ಡಾ ಅವರು ಅವರಿಗೂ ಕೂಡ ಒಂದಷ್ಟು ಪಾಠವನ್ನ ಈಗಾಗಲೇ ಮಾಡಿದ್ದಾರೆ, ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಈಗ ವಿಜೇಂದ್ರ ಟೀಮ್ ಈಗ ಏನ್ ಮಾಡುತ್ತೆ? ಇದರಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಇವ್ರು ಮಾಡ್ತಾ ಇದ್ರೆ ಅವ್ರು ಸುಮ್ಮನೆ ಕೂಡ್ತಾರಾ? ಖಂಡಿತ ಇಲ್ಲ. ಹಾಗಾಗಿ ವಿಜೇಂದ್ರ ಟೀಮ್ ಕೂಡ ಈಗಾಗಲೇ ಆಕ್ಟಿವ್ ಆಗಿದೆ. ಬಿಜೆಪಿ ಭಿನ್ನರಿಂದ ದೆಹಲಿ ದಂಡಯಾತ್ರೆ ಆಗ್ತಾ ಇದ್ರೆ ವಿಜೇಂದ್ರ ಟೀಮ್ ಈಗಾಗಲೇ ಅಲರ್ಟ್ ಆಗಿದೆ. ಈ ಹಿಂದೆ ಹೇಳಿಕೆಗಳು ಕೊಟ್ಟಾಗ್ಲೂ ಅಷ್ಟೇ ಸಭೆಗಳ ಮೇಲೆ ಸಭೆಗಳನ್ನ ಮಾಡಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಇದೀಗ ಮತ್ತದೇ ಪ್ರಕ್ರಿಯೆಗಳು ಆರಂಭ ಆಗಿದೆ. ವಿಜೇಂದ್ರ ಪರ ಇರುವಂತಹ ಮಾಜಿ ಶಾಸಕರಿಂದ ನಾಳೆ ಸಭೆಯನ್ನ ನಡೆಸಲಾಗತ್ತೆ. ಮಾಜಿ ಶಾಸಕ MP ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸಭೆಯನ್ನ ಕರೆಯಲಾಗಿದೆ. ಏನ್ ಮಾಡಬೇಕು, ನಮ್ಮ ಶಕ್ತಿ ಪ್ರದರ್ಶನವನ್ನ ಹೇಗೆ ತೋರಬೇಕು, ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರನ್ನಾಗಿ ಇರುವಂತಹ ರೀತಿಯಲ್ಲಿ ಏನೆಲ್ಲ ಮಾಡಬೇಕಾಗುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಸಭೆಯನ್ನ ಕರೆಯಲಾಗಿದೆ. ಯತ್ನಾಳ್ ತಂಡದ ದೆಹಲಿ ಭೇಟಿಗೆ ಕೌಂಟರ್ ಕೊಡುವಂತಹ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗಿದೆ. ಈ ಹಿಂದೆ ರೇಣುಕಾಚಾರ್ಯ ಅವರೊಂದಷ್ಟು ಹೇಳಿಕೆಗಳನ್ನು ಕೊಟ್ಟಾಗ ಆ ಸಂದರ್ಭದಲ್ಲಿ ಯಾಕೆ ಈ ರೀತಿಯ ಅಸಮಾಧಾನ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಹೇಳಿದಾಗಲೂ ಕೂಡ ನಿಮ್ಮ ಟೀಮ್ ಏನು ಮಾಡ್ತು ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಲಾಗಿತ್ತು. ಸೊ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಯನ್ನು ಕೂಡ ಈ ಟೀಮ್ ಮಾಡಲಿದೆ. ನಾವು ಏನು ಮಾಡಬೇಕು, ಯಾವ ರೀತಿಯಾಗಿ ಕೌಂಟರ್ ಕೊಡಬೇಕು, ಹೈಕಮಾಂಡ್ಗೆ ನಾವು ಯಾವ ರೀತಿಯ ಮಾಹಿತಿಯನ್ನು ಕೊಡಬೇಕಾಗತ್ತೆ, ವಿಜೇಂದ್ರ ಅವರೇ ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಹೇಗಿರಬೇಕು, ನಾವು ಅವ್ರ ಜೊತೆ ಇದ್ದೇವೆ ಅನ್ನೋದನ್ನ ಹೇಗೆ ತೋರಿಸಬೇಕು, ಜೊತೆಗೆ ವಿಜೇಂದ್ರ ಅವರು ಯಾಕೆ ಬೇಕು ಅನ್ನೋದನ್ನ ಹೇಳುವಂತಹ ಪ್ರಯತ್ನಗಳು ಆಗಬೇಕು ಅಂತ ಹೇಳಿ ಈ ಟೀಮ್ ಸಭೆಯನ್ನ ಮಾಡಿ ಚರ್ಚೆಯನ್ನ ಮಾಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಒಂದು ಕೇಂದ್ರ ಇರೋದು ಯಾರು? ವಿಜೇಂದ್ರ ಅವರು. ಸೊ ಹಾಗಾದ್ರೆ ಇದೇ ವಿಚಾರದಲ್ಲಿ ವಿಜೇಂದ್ರ ಏನ್ ಹೇಳಿದ್ದಾರೆ, ಏನ್ ಮಾತನಾಡಿದ್ದಾರೆ ನೋಡಿ. ನೀವು ಸಪೋರ್ಟ್ ಕೊಡ್ತಾ ಇಲ್ಲ ಕಾಂಗ್ರೆಸ್ ಹೇಳಿದ್ದಾರೆ ಸರ್. ಪಾದಯಾತ್ರೆ ಯಾರು ಆಯೋಜನೆ ಮಾಡಿದ್ದಂತೆ? ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ರೀತಿ ಹೇಳಿಕೆಗಳು ಈಗಾಗಲೇ ಕಾರ್ಯಕರ್ತರು ಯಾರು ಕೂಡ ಎಲ್ಲ ನೊಂದಿದ್ದಾರೆ. ಈ ರೀತಿ ಹೇಳಿಕೆಗಳನ್ನು ನೋಡಿ ಎಲ್ಲರೂ ಕೂಡ ಸಾಕಾಗಿದೆ. ದೆಹಲಿ ವರಿಷ್ಠರ ಮುಂದೆ ಅವ್ರು ಏನು ಅಭಿಪ್ರಾಯ ತಿಳಿಸ್ಬೇಕೋ ತಿಳಿಸ್ಲಿ. ನಾನು ದೆಹಲಿ ನಾಯಕರ ಸಂಪರ್ಕದಲ್ಲಿದ್ದೇನೆ, ಏನು ಮಾಹಿತಿ ಕೊಡಬೇಕು ಕೊಟ್ಟಿದ್ದೇನೆ, ಮತ್ತೇನಾದರೂ ಮಾಹಿತಿ ಕೇಳಿದ್ರೆ ಕೊಡ್ತೇನೆ. ನಾನಂತೂ ಮಾಹಿತಿಯನ್ನ ಕೊಟ್ಟಿದ್ದೀನಿ, ಒಂದು ವಾರದಲ್ಲಿ ಎಲ್ಲವೂ ಸರಿಯಾಗತ್ತೆ ಅನ್ನೋದು ವಿಜೇಂದ್ರ ಅವರ ವಿಶ್ವಾಸ. ಆದರೆ ಹೈಕಮಾಂಡ್ ಏನ್ ಮಾಡತ್ತೆ? ಈಗ ಇಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿ ಕೂತು ನೋಡಿದ್ದಾಯ್ತು. ಇದೀಗ ದೆಹಲಿಗೂ ಕೂಡ ಹೋಗಿದೆ ಈ ರೀತಿಯಾದಂತಹ ಬೆಳವಣಿಗೆಗಳು. ಏನು ಹಾಗಾದ್ರೆ ಮದ್ದು ಅಂತ ನೋಡೋದಾದ್ರೆ ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೆ ಯಾವ ಮದ್ದು ಅರಿಯತ್ತೆ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆಗೆ ಹೈಕಮಾಂಡ್ ಇಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಒಂದಷ್ಟು ಆಪ್ಷನ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನ ಮುಂದುವರಿಸಿ ಭಿನ್ನರಿಗೆ ಬೆಲೆ ಇಲ್ಲ ಅಂತ ಹೇಳಿ ತೋರಿಸ್ತಾರಾ ಅನ್ನೋದು. ಯಾಕಂತ ಹೇಳಿದ್ರೆ ಈಗಾಗಲೇ ವಿಜೇಂದ್ರ ಅವರನ್ನ ಮತ್ತೆ ಚೇಂಜ್ ಮಾಡುವಂತಹ ಇರಾದೆ ಹೈಕಮಾಂಡ್ಗೆ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ವಿಜೇಂದ್ರ ಅವರನ್ನ ಕೆಳಗಿಳಿಸಿ ಭಿನ್ನರ ಗುಂಪಿಗೆ ಮಣೆ ಹಾಕ್ತಾರಾ? ಆ ರೀತಿ, ಯಾಕಂದ್ರೆ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ರೆಬೆಲ್ ಕೂಡ ಆಗಿದೆ, ಆ ರೀತಿಯಾದಂತಹ ಪ್ರಯತ್ನ ಆಗತ್ತಾ ಇಲ್ಲಿ? ಭಿನ್ನರು ವಿಜೇಂದ್ರ ಬಣವನ್ನೇ ಬಿಟ್ಟು ಯಾರು ಬೇಡ, ತಟಸ್ಥ ಬಣ ಇದೆಯಲ್ಲ, ಸೊ ಆ ತಟಸ್ಥ ಬಣದಲ್ಲಿರುವಂತಹವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆರಿಸ್ತಾರ? ಈ ಒಂದು ಆಪ್ಷನ್ ಕೂಡ ಹೈಕಮಾಂಡ್ಗೆ ಇದೆ. ಹಾಗಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಹಾಗೂ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಏಕಕಾಲಕ್ಕೆ ಇಲ್ಲಿ ಬದಲಾವಣೆಯನ್ನ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಈಗ ಬಣ ರಾಜಕೀಯದಲ್ಲಿ ಮುಳುಗಿದೆ. ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ಮದ್ದನ್ನ ಇಲ್ಲಿ ಅರಿಲೇಬೇಕಾಗತ್ತೆ. ಈ ಸಲನೂ ಕೂಡ ಮಾಡಿಲ್ಲ ಅಂತ ಹೇಳಿದ್ರೆ, ಈ ಸಲ ಕೂಡ ಇಂತಹ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ.